ಕಾಂತಾರ ಚಾಪ್ಟರ್ 1 ಇದು ನಮ್ಮ ರಿಷಬ್ ಶೆಟ್ಟಿ ಅವರು ಆ್ಯಸ್ ಅ ರೈಟರ್, ಡೈರೆಕ್ಟರ್ ಹಾಗೆ ಆ್ಯಕ್ಟರ್ ಕೂಡ ಆಗಿ ನಟಿಸಿದಂಥ ಸಿನಿಮಾ. ಇದು ನಮ್ಮ ಮಣ್ಣಿನ ಹೆಮ್ಮೆಯ ದಂತಕಥೆಯ ಸಿನಿಮಾ. ಬನ್ನಿ ಆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ರಿವ್ಯೂ ಮಾಡೋದಕ್ಕೆ ಈಗಾಗಲೇ ತುಂಬ ತಡವಾಗಿದ್ದರಿಂದ ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಸಿನಿಮಾದ ಪಾಸಿಟಿವ್ಗಳ ಕಡೆಗೆ ನೋಡೋದಾದರೆ, ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಬಂದು ನಮ್ಮ ರಿಷಬ್ ಶೆಟ್ಟಿ ಅವರು. ಏನು ಆ್ಯಕ್ಟಿಂಗ್ ಗುರು ಅವ್ರದ್ದು. ರಿಷಬ್ ಅವರು ಒಬ್ಬ ಖಡಕ್ ಮಾಸ್ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದೊಂದು ಫೈಟ್ ಸೀನ್ಗೆ ಅವರು ಹಾಕಿರೋ ಎಫರ್ಟ್ಸ್ ಹಾಗೆ ಅವರ ವಿಷನ್ ಏನಿತ್ತು ಅದು ಖಂಡಿತ ಇದರಲ್ಲೇ ಎದ್ದು ಕಾಣುತ್ತೆ. ಅದರಲ್ಲೂ ಒಂದು ರಥದ ಫೈಟ್ ಸೀನ್ನ ಹಾಲಿವುಡ್ ಬಾಲಿವುಡ್ ಲೆವೆಲ್ಗೆ ಮ್ಯಾಚ್ ಮಾಡೋ ಥರ ಮಾಡಿದ್ದಾರೆ. ಹಾಗೆ ವಿಜಯ್ ಕಿರಗುಂದೂರ್ ಸರ್ ಅವರ ಒಂದೊಂದು ರೂಪಾಯಿಗೂ ಕೂಡ ಇಲ್ಲಿ ತಕ್ಕ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತೀನಿ. ನಿಜ ಹೇಳ್ತೀನಿ ಗುರು, ಈ ಸಿನಿಮಾನ ವಿಜುವಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಇನ್ನು ರುಕ್ಮಿಣಿ ವಸಂತ್ ಅವರು ಕನಕವತಿ ಪಾತ್ರಕ್ಕೆ ಹೇಳಿ ಮಾಡಿಸಿದ ಹಾಗೆ ಇದ್ದಾರೆ. ಅವರ ಒಂದೊಂದು ಫ್ರೇಮ್ನಲ್ಲೂ ನಿಜವಾದ ರಾಜ್ಕುಮಾರಿ ಏನೋ ಅನ್ನೋ ಭಾವನೆ ಬರೋ ಥರ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಕುಲಶೇಖರ್ನ ಪಾತ್ರದಲ್ಲಿ ಗುಲ್ಶನ್ ದೇವಯ್ಯ ಅವರು ಇದ್ದ ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅವರಿಗೆ ಇದ್ದ ಕಡಿಮೆ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿಯೇ ತುಂಬ ಡಾಮಿನೇಟಿಂಗ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿ ನಮಗೆ ಕಾಣಸಿಗೋರೆಲ್ಲ ಅಯ್ಯೋ ಇವರು ನಮಗೆ ಆಲ್ರೆಡಿ ಪರಿಚಯ ಇರೋರೇ ಅನ್ನೋ ಭಾವನೆ ಅಂತೂ ನಿಮಗೆ ಫಿಲಮ್ ನೋಡಬೇಕಾದ್ರೆ ಬಂದೇ ಬರುತ್ತೆ. ಇನ್ನು ಕೆಲವು ಫೈಟ್ ಸೀನ್ಗಳಲ್ಲಿ ರಾಜಮೌಳಿ ಅವರ ಸಿನಿಮಾಗಳಲ್ಲಿ ಬರೋ ಥರ ತುಂಬಾ ದೊಡ್ಡ ಫೈಟ್ ಸೀನ್ ಕೂಡ ಒಂದಿದೆ. ಹಾಗೆ ಇಲ್ಲಿ ನಮ್ಮ ರಾಕೇಶ್ ಪೂಜಾರಿ ಅವರನ್ನು ನೋಡಿ ಸ್ವಲ್ಪ ಖುಷಿ ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಅವರು ಇವತ್ತಿಗೆ ಇದ್ದಿದ್ದರೆ ಈ ಸಿನಿಮಾ ಮುಂದಿನ ಅವರ ಫ್ಯೂಚರ್ಗೆ ತುಂಬಾ ಸಾಥ್ ಕೊಡ್ತಿದ್ದಂತಹ ಸಿನಿಮಾ ಇದಾಗ್ತಿತ್ತು. ಇನ್ನು ಇಲ್ಲಿನ CGI ವರ್ಕ್ ಕೂಡ ತುಂಬಾ ಚೆನ್ನಾಗಿವೆ. ಹುಲಿಯ CGI ಅಂತೂ ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತದೆ. ಹುಲಿ ಬಂದ ಪ್ರತಿಯೊಂದು ಸೀನ್ ಕೂಡ ತುಂಬಾ ನ್ಯಾಚುರಲ್ ಅನ್ನೋ ಭಾವನೆ ಅಂತೂ ತರಿಸಿದ್ರು. ನೀವು ಎಷ್ಟೋ ದೈವ ಭಕ್ತಿಯ ಸಿನಿಮಾಗಳನ್ನು ನೋಡಿಯೇ ಇರ್ತೀವಿ, ಆದರೆ ಈ ಸಿನಿಮಾ ಅವುಗಳ ಥರ ಇಲ್ಲ. ಇದು ಒಂದು ವಿಭಿನ್ನ ರೀತಿಯ ದೈವಿಕ ಅನುಭವವನ್ನು ನೀಡುವಂತಹ ಮೈ ರೋಮಾಂಚನಕಾರಿಯಾಗುವಂಥ ಸಿನಿಮಾ ಇದಾಗಿದ್ದು, ಥಿಯೇಟರ್ನಲ್ಲೇ ಮಿಸ್ ಮಾಡದೆ ನೋಡಬೇಕಾದಂಥ ಸಿನಿಮಾ ಇದಾಗಿದೆ. ಇಲ್ಲಿ ಗುಳಿಗ ದೇವರ 7 ಗಣಗಳನ್ನು ತೋರಿಸಿದ್ದಾರೆ. ಆ ಸೀನ್ ಅಂತೂ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಕೊನೆಯಲ್ಲಿ ಬರುವಂತಹ ಈಶ್ವರನ ಸೀನ್ ಅಂತೂ ಥಿಯೇಟರ್ನಲ್ಲಿ ಎಲ್ಲರೂ ಎದ್ದು ನಿಂತು ಕೈ ಮುಗಿಯೋ ಥರನೇ ಇದೆ. ಅದು ಥಿಯೇಟರ್ನಲ್ಲಿ ನೋಡಬೇಕಾದ್ರೆ ವಾವ್ ಮೂಮೆಂಟ್ ಕೂಡ ತೊಗೊಂಬರುತ್ತೆ. ಇನ್ನು ಈ ಸಿನಿಮಾದ ಡ್ಯೂರೇಷನ್ ಬಂದು 2 ಗಂಟೆ 40 ನಿಮಿಷ ಇರ್ತದೆ. ಈ ಸಿನಿಮಾಗಾಗಿ ನೀವು ಕೊಟ್ಟಿರೋ ನಿಮ್ಮ 2 ಗಂಟೆ 40 ನಿಮಿಷದಲ್ಲಿ 1 ನಿಮಿಷ ಕೂಡ ನಿಮಗೆ ವೇಸ್ಟ್ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಆರಾಮಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿದ್ದು, ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಥಿಯೇಟರ್ಗಳಲ್ಲಿ ಕನ್ನಡದ ಸಿನಿಮಾ ಹೌಸ್ಫುಲ್ ಬೋರ್ಡ್ಗಳನ್ನು ನೋಡಿ ತುಂಬಾ ದಿನ ಆಗೋಗಿತ್ತು. ಈ ಸಿನಿಮಾ ಆ ಹೌಸ್ಫುಲ್ ಬೋರ್ಡ್ನ ಮತ್ತೆ ಥಿಯೇಟರ್ಗಳಲ್ಲಿ ಹಾಕ್ಸಿದೆ ಅಂತಂದರೆ ಇದು ತುಂಬಾ ಖುಷಿ ವಿಚಾರ. ನಾನಂತೂ ಈ ಸಿನಿಮಾನ ಥಿಯೇಟರ್ನಲ್ಲಿ 2 ಸಾರಿ ನೋಡ್ಕೊಂಡು ಬಂದೆ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.